ಸೊ ವೆಲ್ಕಮ್ ಟು ನಮ್ಮ ಕ್ರಿಪ್ಟೋ ಗೈಸ್. ಸೊ ಜಾಸ್ತಿ ದಿನ ಆಯಿತು ನಾನು ಆ್ಯಕ್ಟಿವ್ ಆಗಿರಲಿಲ್ಲ ಡ್ಯೂ ಟು ಸಮ್ ಇಶ್ಯೂಸ್ ಆ್ಯಂಡ್ ಕನ್ಸಿಸ್ಟೆನ್ಸಿ ಎಲ್ಲ ಮೇಂಟೈನ್ ಮಾಡ್ತಿದ್ದಿಲ್ಲ. ಸೊ ಇವಾಗಿಂದ ನಾನು ರೆಗ್ಯುಲರಾಗಿ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ ಆ್ಯಂಡ್ ಏರ್ ಡ್ರಾಪ್ಸ್ ಕೊಡ್ತಾ ಹೋಗ್ತೀನಿ. ಸೊ ಈ ವಿಡಿಯೋ ಏನಕ್ಕೆ ಮಾಡ್ತಿದ್ದೀನಿ ಅಂತಂದರೆ, ಒಂದು ಮೆಗಾ ಏರ್ ಡ್ರಾಪ್ ಬಂದಿದೆ ಬೈನಾನ್ಸ್ ಥ್ರೂ. ಸೊ ಯಾವ ಥರ ಮಾಡೋದಂತ ಹೇಳ್ತೀನಿ ನೋಡಿ. ಸೊ ಫಸ್ಟ್ ನೀವು USDT ಬೈ ಮಾಡಿರಬೇಕು. ಸೊ ಇದ್ರದ್ದು ಲಿಂಕ್ ಬಂದು ಯಾವ ಥರ ಬೈ ಮಾಡೋದಂತ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ವೀಡಿಯೋ ಮಾಡಿದ್ದೀನಿ. ಸೊ ಇಲ್ಲ ಅಂತಂದರೆ ನೀವು ನಮ್ಮನ್ನ ಡಿ ಎಮ್ ಮಾಡ್ಬೋದು. ಸೊ ವಾಟ್ಸಪ್ಪಲ್ಲಾದರೂ ಡಿ ಎಮ್ ಮಾಡ್ಬೋದು ಆ್ಯಂಡ್ ಟೆಲಿಗ್ರಾಮಾಗಿ ಅಲ್ಲಿ ಡಿ ಎಮ್ ಮಾಡಿ ಸೊ USDT ಬೈ ಮಾಡ್ಬೋದು. ಯಾವ ಪ್ರೈಸ್ ಇರುತ್ತೆ ಅದೇ ಪ್ರೈಸ್ ಕೊಡ್ತೀನಿ. ಸೊ ನಾರ್ಮಲ್ USDT ಬೈ ಮಾಡಿದಾದಮೇಲೆ ಅಸೆಟ್ಸಿಗೆ ಹೋಗಿ, ಸೊ ನಾವೇನು ಮಾಡಬೇಕಂದ್ರೆ USDTಯಿಂದ BNB ಕನ್ವರ್ಟ್ ಮಾಡಬೇಕು ಫಸ್ಟು. ಓಕೆನಾ, ನಾನು ಅವಾಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ, ಬಟ್ ಇನ್ನೊಂದು ಸಲ ಮಾಡಿ ತೋರಿಸ್ತೀನಿ ಯಾವ ಥರ ಅಂತ. ನೋಡಿ, ಹೋಮಿಗೆ ಹೋಗಿ, ಸೊ ಮೇಲ್ಗಡೆ ಇಂಟರ್ಫೇಸ್ ತೋರಿಸ್ತಿದೆ ಅಲ್ವಾ ಈ ಥರ. ಸೊ ಇದಕ್ಕೆ ಹೋಗಿ, ಸೊ ಇದಕ್ಕೆ ಹೋಗ್ಬಿಟ್ಟು ಮೋರ್ ಸರ್ವಿಸಸ್ಸು. ಸೊ ಇಲ್ಲಿ ಕನ್ವರ್ಟ್ ಅಂತ ಆಪ್ಷನ್ ಇದೆ ಅಲ್ವಾ, ಕನ್ವರ್ಟಿಗೆ ಹೋಗಿ. ಸೊ USDT ಇದೆ, BNB. ಸೊ BNB ಎಷ್ಟು ಬೇಕು ನಿಮಗೆ ಅಂದರೆ 0.013 ಅಂದರೆ ಎಷ್ಟು, ಅಪ್ರಾಕ್ಸಿಮೇಟ್ಲಿ 7.3. ಸೊ ಯಾರ್ಯಾರು ಮಾಡ್ತಿದ್ರೆ ಸೊ $8 ಬೈ ಮಾಡಿ. ಸೊ 90 ರೂಪೀಸ್, 92 ರೂಪೀಸ್ ನಡೀತಿದೆ. $8 ಬೈ ಮಾಡಿ. ಸೊ 0.013 ಆಗುತ್ತೆ. ಸೊ ಟ್ರೇಡ್ ಅಂತ ಕೊಡಿ. ಸೊ ಕನ್ಫರ್ಮ್ ಅಂತ ಕೊಟ್ಟರೆ ನಿಮಗೆ ಆಟೋಮೆಟಿಕ್ಲಿ ಕನ್ವರ್ಟ್ ಆಗುತ್ತೆ. ಓಕೆನಾ, ಕನ್ವರ್ಟ್ ಆದಮೇಲೆ ಸೊ ನಾರ್ಮಲ್ ನೀವು ಅಸೆಟ್ಸಿಗೆ ಹೋಗ್ಬೋದು. ಅಸೆಟ್ಸಿಗೆ ಹೋಗ್ಬಿಟ್ಟು ಸೊ ವ್ಯಾಲೆಟಿಗೆ ಹೋಗಬೇಕು. ಓಕೆನಾ, ಸೊ BNB ಅವಾಗೆ ತೊಗೊಂಡಿದ್ವಿ. ಇಲ್ಲಿ ನೋಡ್ಬೋದು 0.013 ಇತ್ತು. ನಾನು ಮತ್ತೆ ನಿಮಗೋಸ್ಕರ ಮಾಡಿದರೆ ಮತ್ತೆ ಜಾಸ್ತಿ ಆಯಿತು, ಹೌದಾ? ಓಕೆ, ಸೊ ಅದಾದಮೇಲೆ ವ್ಯಾಲೆಟಿಗೆ ಹೋಗಿ. ವ್ಯಾಲೆಟಿಗೆ ಹೋದ್ಮೇಲೆ ಯಾರ್ಯಾರು ವ್ಯಾಲೆಟ್ ಕ್ರಿಯೇಟ್ ಮಾಡಿಲ್ಲ, ಕ್ರಿಯೇಟ್ ವ್ಯಾಲೆಟ್ ಅಂತ ಬರುತ್ತೆ. ಕ್ರಿಯೇಟ್ ವ್ಯಾಲೆಟ್ ಅಂತ ಕ್ಲಿಕ್ ಮಾಡಿ. ಸೊ ಪಾಸ್ಕಿ ಅವೆಲ್ಲ ಕೇಳುತ್ತೆ. ಸೊ ಎಲ್ಲ ಪಾಸ್ಕಿ, ಇಮೇಲ್ ವೆರಿಫಿಕೇಷನ್ ಎಲ್ಲ ಕೊಡಿ. ಸೊ ಆಮೇಲೆ ಮತ್ತೆ ಬ್ಯಾಕ್ ಹೋಗಿ ಮತ್ತೆ ಕ್ರಿಯೇಟ್ ವ್ಯಾಲೆಟ್ ಅಂತ ಕೊಡಿ. ವ್ಯಾಲೆಟ್ ಕ್ರಿಯೇಟ್ ಆಗುತ್ತೆ. ಅದಾದಮೇಲೆ ನಾರ್ಮಲ್ ಅಸೆಟ್ಸಿಗೆ ಹೋಗಿ. ಅಸೆಟ್ಸಿಗೆ ಹೋಗ್ಬಿಟ್ಟು ಇಲ್ಲಿ ನಂದು BNB ಅವಾಗೇ ಇದೆ, ಬಟ್ ಆದರೆ ನಿಮಗೋಸ್ಕರ ಯಾವ ಥರ ತರಿಸ್ಕೊಳೋದಂತ ಹೇಳ್ತೀನಿ ನೋಡಿ. ಸೊ ರಿಸೀವ್ ಆಪ್ಷನ್ ಕೊಡಿ. ರಿಸೀವ್ ಟೋಕನ್ಸ್ ಫ್ರಮ್ ಬೈನಾನ್ಸ್ ಎಕ್ಸ್ಚೇಂಜ್. ಸೊ ಇಲ್ಲಿ BNB ಅಂತ ಇದೆ ಅಲ್ವಾ, ಸೊ BNB ಕ್ಲಿಕ್ ಮಾಡಿ. BEP20. ಸೊ ಇಲ್ಲಿ ನೋಡ್ಬೋದು 0.013 ಬೇಕಲ್ವಾ, 0.013 ವಿಡ್ರಾ ಅಂತ ಕೊಡಿ. ಕನ್ಫರ್ಮ್. ಓಕೆ, ಸೊ ವಿತಿನ್ ಸ್ವಲ್ಪ ಟೈಮಲ್ಲಿ 0.019 ಇದೆ ನನ್ನದರಲ್ಲಿ. ಸೊ ನಿಮಗೋಸ್ಕರ ಮತ್ತೆ ತರ್ಸ್ಕೊಂಡು ತೋರಿಸ್ತಿದ್ದೀನಿ ಯಾವ ಥರ ಅಂತಂದು. ವಿತಿನ್ 1-2 ಮಿನಿಟ್ಸ್ ಒಳಗಡೆ ಮತ್ತೆ ಇಲ್ಲಿಗೆ ನಿಮಗೆ BNB ಬಂದಿರುತ್ತೆ. ಸೊ ನೋಡ್ಬೋದು ನೀವು 0.032 ಆಗಿದೆ ನಿಮ್ಮ ಮುಂದೆ. ಅದಾದಮೇಲೆ ಏನು ಮಾಡಬೇಕು, ನಾರ್ಮಲ್ ಡಿಸ್ಕವರಿಗೆ ಹೋಗಿ. ಸೊ ಜಾಯಿನ್ ನಾವು ಇದೆ ಕೆರ್ನಲ್ ಅಂತ. ಸೊ ಕೆಳಗಡೆ ಇಲ್ಲೇನು ಕ್ವೆಸ್ಟ್ ಬಂದಿದೆ ಅಲ್ವಾ, ಇದಕ್ಕೆ ಸ್ಟಾರ್ಟ್ ನಾವು ಅಂತ ಕೊಡಿ. ಸ್ಟಾರ್ಟ್ ನಾವು. ಓಕೆ, ಇಲ್ಲಿಗೆ ಬಂದಾದಮೇಲೆ ಇಲ್ಲಿ ಸ್ಟೇಕ್ BNB ಅಂತ ಇದೆ ಅಲ್ವಾ, ಸ್ಟೇಕ್ BNB. ಸೊ ಇಲ್ಲಿ ಬಂದ್ಬಿಟ್ಟು ಕನೆಕ್ಟ್ ವ್ಯಾಲೆಟ್ ಅಂತ ಇದೆ. ಕನೆಕ್ಟ್ ವ್ಯಾಲೆಟ್, ಬೈನಾನ್ಸ್ ವ್ಯಾಲೆಟ್. ಸೊ ಇಲ್ಲಿ ವ್ಯಾಲ್ಯೂ ಬಂದು 0.01 ಅಷ್ಟೇ, 0.01 ಅಷ್ಟೇ ಹಾಕಬೇಕು, ಜಾಸ್ತಿ ಹಾಕ್ಬಾರ್ದು. ಓಕೆನಾ, ಸೊ ಡೆಪಾಸಿಟ್ ಅಂತ ಆಪ್ಷನ್ ಕೊಡಿ. ಸೊ ಅಪ್ರೂವಲ್ ಕೇಳುತ್ತೆ. ಸೊ ಇಲ್ಲಿ ಫೀಸ್ 48 ರೂಪೀಸ್ ಸಮಥಿಂಗ್ ಕೇಳುತ್ತೆ. ಸೊ ಕನ್ಫರ್ಮ್ ಮಾಡಿ. ಸೊ ಸಬ್ಮಿಟ್ ಆಗುತ್ತೆ. ಸೊ ಟ್ರಾನ್ಸಾಕ್ಷನ್ ಸಬ್ಮಿಟೆಡ್ ಆ್ಯಂಡ್ ನಿಮ್ಮದು ಡೆಪಾಸಿಟು ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ಇದಾದಮೇಲೆ ನೀವು ರಾಂಗ್ ಆಪ್ಷನ್ ನೋಡೋದು ಬ್ಯಾಕ್ ಹೋಗಿ, ಮತ್ತೆ ಡಿಸ್ಕವರಿಗೆ ಹೋದರೆ ಮತ್ತೆ ಅಲ್ಲಿ ಜಾಯಿನ್ ಅಂತ ಹೋಗಿ, ಮತ್ತೆ ಕೆಳಗಡೆ ಸ್ಟಾರ್ಟ್ ಕ್ವೆಸ್ಟಿಗೆ ಹೋಗಿ ಇಲ್ಲಿ ವೆರಿಫೈ ಅಂತ ಕೊಟ್ಟರೆ ಇಮಿಡಿಯೇಟಾಗಿ ಟಾಸ್ಕ್ ಕಂಪ್ಲೀಟೆಡ್ ಅಂತ ಬಂತು. ಸೊ ವಿತಿನ್ ನಿಮಗೆ ವಿತಿನ್ ಎ ವೀಕ್ ಒಳಗಡೆ ನಿಮಗೆ ಏನಿಲ್ಲ ಅಂದರೂ $15 to $30 ನಿಮಗೆ ಈಸಿಲಿ ಪ್ರಾಫಿಟ್ ಆಗುತ್ತೆ. ಇಲ್ಲಿ ನೋಡ್ಬೋದು 9th ಸ್ಟಾರ್ಟ್ ಆಗಿದೆ ಆ್ಯಂಡ್ 14th ಮುಗೀತಿದೆ. ಸೊ 14th ನಿಮಗೆ ಟ್ರೇಡಿಂಗ್ ಆಪ್ಷನ್ ಕೊಡ್ತಾರೆ. ಸೊ ನಿಮಗೆ ಶೇರ್ಸ್ ಇದು ಕಾಯಿನ್ಸ್ ಕೊಟ್ಟಿರ್ತಾರೆ. ಅದನ್ನು ಯಾವ ಥರ ಸೇಲ್ ಮಾಡಿ ಯಾವ ಥರ ಪ್ರಾಫಿಟ್ ಬುಕ್ ಮಾಡೋದಂತ ಹೇಳ್ತಾ ಹೋಗ್ತೀನಿ. ಸೊ ಚಾನಲ್ನ ಜಾಯಿನ್ ಮಾಡ್ಕೊಂಡಿರಿ, ಎಲ್ಲ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಓಕೆನಾ.